ನಮಸ್ಕಾರ. ಫ್ರೀಡಮ್ ಟಿವಿ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಈಗ 2 ದಿವಸಗಳ ಹಿಂದೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಒಂದು ಬಾಂಬ್ ಸಿಡಿಸಿದರು. ಚುನಾವಣಾ ಕಮಿಷನ್ ಮೋಸ ಮಾಡ್ತಿದೆ, ಅಕ್ರಮ ಮಾಡಿದೆ, ಆ ಅಕ್ರಮದಿಂದಲೇ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಅದಕ್ಕೆ ಅವರು ನಮ್ಮ ಕರ್ನಾಟಕದ ಮಹದೇವಪುರ ಕ್ಷೇತ್ರವನ್ನು ಒಂದು ಉದಾಹರಣೆಯಾಗಿ ತೊಗೊಂಡ್ರು. ಯಾವ್ಯಾವ ಥರ ಮತಕಳ್ಳತನ ಆಗಿದೆ, ಯಾವ್ಯಾವ ಥರ ಚುನಾವಣಾ ಆಯೋಗ BJP ಜೊತೆ ಸೇರಿಕೊಂಡು ಅಕ್ರಮ ಮಾಡಿದೆ ಅನ್ನೋದನ್ನು ಹೇಳಿದರು. ಈಗ ವಿಷಯ ಅದಲ್ಲ. ಈಗ ವಿಷಯ ಬಿಹಾರದಲ್ಲಿ ಚುನಾವಣಾ ಆಯೋಗ ಯಾವ ಥರ 65 ಲಕ್ಷ ಮತದಾರರನ್ನ ಮತಪಟ್ಟಿಯಿಂದ ಹೊರಗಿಟ್ಟಿದೆ ಅನ್ನೋದು ವಿಷಯ. ಇದನ್ನು ವಿರೋಧ ಪಕ್ಷಗಳು ಈಗ ಮತ್ತು ಅದನ್ನು ಕೇಳ್ತಾನೆ ಇದ್ದಾವೆ. ಅಂದರೆ ಯಾಕೆ ನೀವು ಈ ಥರ ಹೊರಗಡೆ ಇಟ್ಟಿದ್ದೀರಾ ಅಂದರೆ ಅವ್ರು ಏನಾಗಿದ್ದಾರೆ, ಯಾಕೆಂದರೆ ಎಷ್ಟೋ ಈಗ 65 ಲಕ್ಷ ಮತದಾರರನ್ನು ಹೊರಗಿಟ್ಟಾಗ ಆ ಮತದಾರರು ಎಲ್ಲಿದ್ದಾರೆ, ಏನಿದ್ದಾರೆ, ಯಾಕೆ ಹೊರಗಿಟ್ಟಿದ್ದಾರೆ ಅನ್ನೋದನ್ನು ಅವರು ಇದು ಕೊಡ್ತಾ ಇಲ್ಲ. ಅಂದರೆ ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ ಚುನಾವಣಾ ಆಯೋಗ. ಅದು ಕೊಡೋದು ನಾವು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಕೆಲವರು ಸತ್ತೋಗಿದ್ದಾರಂತೆ, ಕೆಲವರು ಅಲ್ಲಿ ವಾಸ್ತವ್ಯದಿಲ್ಲ. ಹಾಗಾಗಿ ನಾವು ಅವರಿಗೆ 15 ದಿವಸಗಳನ್ನು ನೋಟಿಸ್ ಕೊಟ್ಟಿದ್ವಿ, ಆಮೇಲೆ ನಾವು ಅಗತ್ಯ ಕ್ರಮ ತೊಗೊಂಡಿರೋದು ಅಂತ ಚುನಾವಣಾ ಆಯೋಗ ಹೇಳಿದೆ. ಈಗ ಇನ್ನೊಂದು ವಿಷಯ ಏನಂತಂದರೆ ಈ ಒಂದು ಅಂದರೆ ಈ 65 ಲಕ್ಷ ಮತದಾರನ ಹೊರಗಿಟ್ಟಿರೋ ಒಂದು ವಿಷಯವಾಗಿ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅನ್ನೋ ಒಂದು NGO ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿ ಹಾಕ್ಕೊಂಡಿತ್ತು. ನೀವು ಚುನಾವಣಾ ಆಯೋಗಕ್ಕೆ 65 ಲಕ್ಷ ಮತದಾರನ ಯಾಕೆ ಹೊರಗಿಟ್ಟಿದ್ದೀರಾ, ಅದಕ್ಕೆ ರೀಸನ್ ಏನು, ಅದನ್ನು ಒಂದು ಡಾಟಾ ಸಮೇತ ನಮಗೆ ಕೊಡಿ ಅಂತ ನೀವು ಒಂದು ನಿರ್ದೇಶನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಹೋಯಿತು. ಸುಪ್ರೀಂ ಕೋರ್ಟು ಅವರಿಗೆ 6ನೇ ತಾರೀಕು ಒಂದು ಚುನಾವಣಾ ಆಯೋಗಕ್ಕೆ ಒಂದು ನೋಟಿಸ್ ಕೊಡ್ತು. ನೀವು ಇದಕ್ಕೆ ಒಂದು 3 ದಿವಸದಲ್ಲಿ ನಮಗೆ ಇದಕ್ಕೆ ಒಂದು ಸಂಖ್ಯೆ ಸಹಿತ ನೀವು ಉತ್ತರ ಕೊಡಬೇಕು ಅಂತ. ಅದಕ್ಕೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಹೇಳಿದೆ, ನಾವು ನಿಮಗೆ ಯಾವುದೇ ಒಂದು ರೀತಿಯ ಉತ್ತರ ಕೊಡೋದು ಬೇಕಾಗಿಲ್ಲ, ನಾವು ಉತ್ತರ ಕೊಡಲ್ಲ ನಿಮಗೆ. ನಾವು 65 ಲಕ್ಷ ಮತವನ್ನು ಹೊರಗಿಟ್ಟಿದ್ದೀವಿ ಅಷ್ಟೇ, ಅದು ಕಾನೂನು ಪ್ರಕಾರವಾಗಿ ನಾವು ಇದಕ್ಕೆ ಮಾಡಿದ್ದೀವಿ. ಅದಕ್ಕೆ ನಾವು ನಿಮಗೆ ಯಾವುದು ಉತ್ತರ ಕೊಡೋದು ಸಪ್ರೇಟಾಗಿ ಒಂದು ಪಟ್ಟಿ ಕೊಡಿ ಅಂತ ಹೇಳಿದರು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟು. ನೀವು ಯಾಕೆ ಹೊರಗಿಟ್ಟಿದ್ದಾರೆ ಕಾರಣ ಹೇಳಿಬಿಟ್ಟು ಒಂದು 65 ಲಕ್ಷ ಜನರು ಏನಕ್ಕೆ ಎಲ್ಲ ಒಂದು ಪಟ್ಟಿ ಕೊಡಿ ಅಂತ ಹೇಳಿದರು. ಯಾವುದೇ ನಾವು ಪಟ್ಟಿ ಕೊಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಚುನಾವಣಾ ಆಯೋಗ. ಅದು ಯಾರಿಗೆ? ಸುಪ್ರೀಂ ಕೋರ್ಟ್ಗೆ. ಅದಕ್ಕೆ ಅವರು ಒಂದು ರೀಸನ್ನು ತೊಗೊಂಡಿರೋ, ಕಾನೂನು ರೀಸನು ಏನಪ್ಪ ಅಂತಂದರೆ 1950ರ ಪ್ರಜಾಪ್ರತಿನಿಧಿ ಕಾಯ್ದೆ ಮತ್ತು 1960ರ ನೋಂದಣಿ ಅಧಿನಿಯಮದ ಪ್ರಕಾರ ನಾವು ನಿಮಗೆ ಇದು ಕೊಡೋದು ಬೇಕಾಗಿಲ್ಲ. ನಮಗೆ ಇಷ್ಟ ಇದ್ದರೆ ಕೊಡ್ಬೋದು, ಕಷ್ಟ ಇದ್ದರೆ ಬಿಡ್ಬೋದು, ನಾವು ನೀವು ಕೊಡಲ್ಲ. ಅದು ಕಾನೂನಲ್ಲೇ ಇದೆ, ನಾವು ಕೊಡೋದು ಬೇಕಾಗಿಲ್ಲ, ನೀವೇನು ಮಾಡ್ಕೋತೀರಿ ಮಾಡ್ಕೊಳ್ಳಿ ಅಂತ ಚಾಲೆಂಜ್ ಮಾಡಿಬಿಟ್ಟಿದೆ ಸುಪ್ರೀಂ ಕೋರ್ಟ್ಗೆ. ಇದು ಫಸ್ಟ್ ಟೈಮ್ ಅಲ್ಲ, ಹಿಂದೆನೂ ಅಂದರೆ 1 ವರ್ಷದ ಹಿಂದೆನೂ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹೋದಾಗ ಅವಾಗಲೂ ಸುಪ್ರೀಂ ಕೋರ್ಟು ಇದೇ ರೀತಿ ಹೇಳಿತ್ತು. ಮತ್ತು ಚುನಾವಣಾ ಬಾಂಡ್ ನಿಮಗೆ ಗೊತ್ತು, ಚುನಾವಣಾ ಬಾಂಡ್ ಸಂವಿಧಾನ ಬಾಹಿರ ಅಂತ ಸುಪ್ರೀಂ ಕೋರ್ಟ್ ಏನು ಒಂದು ತೀರ್ಪು ಕೊಡ್ತು. ಅದಕ್ಕೆ ಮುಂಚೆ SBIಗೆ ಸುಪ್ರೀಂ ಕೋರ್ಟ್ ಹೇಳ್ತು, ನೀವೆಲ್ಲ ಒಂದು ವಿವರ ಕೊಡಿ ಅಂದರೆ ನಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ರು ಅವರು. ಆಮೇಲೆ ಬಲವಂತ ಮಾಡಿದ್ದಕ್ಕೆ ನಮಗೆ ಟೈಮ್ ಬೇಕು, 3 ತಿಂಗಳು 6 ತಿಂಗಳು ಅಂಥೇಳಿ ತಾರಾಮ ಮಾಡಿದ್ರು. ಆಮೇಲೆ ಅದನ್ನು ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟು ಅದು ಸಂವಿಧಾನ ಬಾಹಿರ ಚುನಾವಣಾ ಬಾಂಡ್ ಅಂತ ಏನು ತೊಗೊಂಡಿದ್ದಾರೆ ದುಡ್ಡು ಸಂವಿಧಾನ ಬಾಹಿರ ಅಂತ ಹೇಳ್ತು. ಅದು ಮಾಡಿದ್ದೆ ಸಂವಿಧಾನ ಬಾಹಿರ ಅಂತ ಹೇಳ್ತು. ಈಗ ಈ ವಿಷಯ ಇಲ್ಲಿ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಈಗ ಬಿಹಾರದ ಚುನಾವಣಾ ಕಮಿಷನ್ ಅಂದರೆ ಚುನಾವಣಾ ಆಯೋಗ ಇದೇ ರೀತಿಯ ಒಂದು ಆಟವನ್ನು ಆಡ್ತಿದೆ. ಸುಪ್ರೀಂ ಕೋರ್ಟ್ ಅಂದರೆ ಎಲ್ಲರಿಗಿಂತ ಒಂದು ಸುಪೀರಿಯರ್, ಅಂದರೆ ಆ ಒಂದು ಇದನ್ನು ಯಾರೂ ತಳ್ಳಿ ಹಾಕಂಗಿಲ್ಲ, ಅವರ ಮಾತು ನಾವು ಕೇಳಲ್ಲ ಅಂತ ಹೇಳಂಗಿಲ್ಲ. ಇದು ಎಲೆಕ್ಷನ್ ಕಮಿಷನ್, ಅದು ಒಂದು ಸಪ್ರೇಟ್ ಬಾಡಿನೇ ಇರ್ಬೋದು. ಆದರೆ ಯಾವುದೇ ಒಂದು ವ್ಯಾಜ್ಯ ಬಂದಾಗ ಈಗ ವಿರೋಧ ಪಕ್ಷಕ್ಕೂ ಮತ್ತು ಚುನಾವಣಾ ಕಮಿಷನ್ಗೂ ಒಂದು ತಿಕ್ಕಾಟ ಏರ್ಪಟ್ಟಿದೆ. ಈಗ ನೀವು ತಪ್ಪು ಮಾಡಿದ್ದೀರಾ ಅಂತ ವಿರೋಧ ಪಕ್ಷಗಳು ಹೇಳ್ತವೆ, ಇಲ್ಲ ತಪ್ಪು ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಎನ್ಕ್ವೈರಿ ಮಾಡ್ತೀವಿ ಅಂದರೆ ತಪ್ಪು ಮಾಡಿದವನೇ ಎನ್ಕ್ವೈರಿ ಮಾಡ್ತಾನೆ ಅಂತಂದರೆ ಅವನು ಎಷ್ಟು ಮಟ್ಟಿಗೆ ಸರಿ ಮಾಡ್ತಾನೆ ಅಂತ ಇವರಿಗೆ ಡೌಟ್ ಬರುತ್ತೆ, ಭರವಸೆ ಇರಲ್ಲ. ಹಾಗಾಗಿ 3ನೇ ಒಬ್ಬ ವ್ಯಕ್ತಿಯಿಂದ ಅದಕ್ಕೆ ತೀರ್ಪು ಬರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಗೆ ವಹಿಸದೆ ತೀರ್ಪು ಕೊಟ್ಟೋದನ್ನು ಒಪ್ಪಲ್ಲ ಅಂತಂದರೆ ಅವಾಗ ಚುನಾವಣಾ ಆಯೋಗ ಆಡಿದ್ದೇ ಆಟನಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಬೇರೆ ಯಾರಿಗೂ ಕೊಡದೇ ಇರ್ಬೋದು, ಸುಪ್ರೀಂ ಕೋರ್ಟ್ಗೆ ನಾವು ಕೊಡಲ್ಲ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಒಂದು ದೊಡ್ಡ ಪ್ರಶ್ನೆ. ಚುನಾವಣಾ ಆಯೋಗ ಹೇಳ್ತದೆ, ಅಲ್ಲ ಅವರು ಸತ್ತೋದವ್ರನ್ನ ಇದನ್ನು ನಾವು ಡಿಲೀಟ್ ಮಾಡಿದ್ವಿ, ಬಿಟ್ಟು ಹೋಗಿದ್ದಾರೆ ಡಿಲೀಟ್ ಮಾಡಿದ್ವಿ. ಸರಿ, ಬಿಟ್ಟೋಗಿದ್ದಾರೆ ಡಿಲೀಟ್ ಮಾಡಿದರೆ, ಸತ್ತೋಗಿದ್ರೆ ಡಿಲೀಟ್ ಮಾಡಿದರೆ, ಅದು ಓಕೆ. ಅದನ್ನು ಕೊಡೋಕ್ಕೇನಂತೆ ಪಟ್ಟಿ, ಅವ್ರ ಹೆಸರು ಕೊಡೋಕ್ಕೇನಂತೆ, ಅದು ಡಿಜಿಟಲ್ ಫಾರ್ಮಲ್ಲಿ ರೆಡಿ ಇಲ್ಲ. ಆಮೇಲೆ ಹಾಗೆಯೇ ಹೊಸ ಮತದಾರನ ಸೇರಿಸಿದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ ಹೊಸ ಮತದಾರರು ಸೇರಿರೋ ಇದರಲ್ಲಿ ಪಟ್ಟಿಯಲ್ಲಿ ಅವ್ರ ಅಡ್ರೆಸ್ಸಲ್ಲಿ 00000000 ಹೀಗೆ 1 0 2 0 3 0 ಇದು ಅಡ್ರೆಸ್ಸಲ್ಲಿ
ಅಂದರೆ ಅವ್ರನ್ನ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ನೀವು? ಅಡ್ರೆಸ್ಸೇ ಝೀರೋ ಅಂತಿರುವಾಗ ಹೌಸ್ ನಂಬರು ಅವರು ಅಂಥವರು ಹೊಸ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ. ಅದು ನಿಯಮದ ಪ್ರಕಾರ ಏನಿದೆ, 6 ತಿಂಗಳವರೆಗೂ ಒಂದು ಪ್ರದೇಶದಲ್ಲಿದ್ದರೆ, ಒಂದು ಕಾನ್ಸ್ಟಿಟ್ಯೂನ್ಸಿಲಿದ್ದರೆ ಅವರ ಹೆಸರು ಅಂಥವ್ರ ಹೆಸರು ಚುನಾವಣಾ ಪಟ್ಟಿಯಲ್ಲಿ ಸೇರಿಸ್ಬೇಕಂತಿದೆ. ಆದರೆ ಇಲ್ಲಿ 6 ತಿಂಗಳು ಆಗ ಮುಂಚೆನೇ ಅವ್ರನ್ನ ಸೇರಿಸಿದ್ದಾರೆ ಪಟ್ಟಿಯಲ್ಲಿ ಹೊಸಬ್ರನ್ನ. ಇದೆಲ್ಲ ಒಂದು ದೊಡ್ಡ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಅದಕ್ಕೆ ಬಿಹಾರದಲ್ಲಿ ವಿರೋಧ ಪಕ್ಷಗಳು ಎಲೆಕ್ಷನ್ನೇ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳೋ ಒಂದು ಸ್ಥಿತಿಗೆ ತಲುಪ್ತಾ ಇದ್ದಾರೆ. ಆದರೆ ಎಲೆಕ್ಷನ್ ಬಹಿಷ್ಕಾರ ಮಾಡೋದ್ರಿಂದ ಈ ಒಂದು ಸಮಸ್ಯೆ ಸಾಲ್ವ್ ಆಗುತ್ತಾ ಅನ್ನೋದಾದರೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಆವಾಗ ಅವರು ವಾಕೌಟ್ ತೊಗೊಂಡು ಮುಂದೆ ಹೋಗ್ಬಿಡ್ತಾರೆ. ಯಾರು? ಆಡಳಿತ ಪಕ್ಷ. ಇಲ್ಲಿ ವಿರೋಧನೇ ಇಲ್ವಲ್ಲ, ನಾವು ಗೆದ್ವಿ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಎಷ್ಟೋ ದೇಶಗಳಲ್ಲಿ ಈ ಥರ ಮಾಡಿ ಅದು ಫೇಲರ್ ಆಗಿದೆ. ಅಂದರೆ ಮತನ ಬಹಿಷ್ಕಾರ ಮಾಡಿದ ವಿರೋಧ ಪಕ್ಷಗಳು ಅದು ಸಮಸ್ಯೆಯನ್ನು ಪರಿಹಾರ ಮಾಡಲ್ಲ. ಆದರೆ ಇದೇ ರೀತಿ ಮುಂದುವರೆದ ಚುನಾವಣಾ ಆಯೋಗ ಅಲ್ಲಿ ವಿರೋಧ ಪಕ್ಷ ಗೆಲ್ಲಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಇದನ್ನು ಆ ಒಂದು ಇನ್ನೇನು 2 ತಿಂಗಳ ಎಲೆಕ್ಷನ್ ಇದೆ ಬಿಹಾರದಲ್ಲಿ, ಅದಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ನಾವು ಕೊಡಲ್ಲ ಅಂತ ಹೇಳಿದರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಕಾದು ನೋಡೋಣ. ನಮಸ್ಕಾರ, ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.